ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಿಟಿ ರವಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಕಾಂಗ್ರೆಸ್ನವರು ಒಂದು ಸುಳ್ಳನ್ನ 1000 ಸಲ ಹೇಳಿ ಅದನ್ನ ಸತ್ಯ ಮಾಡೋದಕ್ಕೆ ಹೊರಟಿದ್ದಾರೆ. ಕರ್ನಾಟಕಕ್ಕೆ ನೀಡಿದ ಯೋಜನೆಯ ವಿವರವಾದ ವರದಿಯನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆ. ಕರ್ನಾಟಕಕ್ಕೆ ಕೊಟ್ಟ ಯೋಜನೆಯ ವಿವರವಾದ ವರದಿಯನ್ನ ಸಿಟಿ ರವಿ ಅವರು ನೀಡಿದ್ದಾರೆ. ಮೊದಲು ಇದಕ್ಕೆ ಡಿಕೆ ಸುರೇಶ್ ಅವರು ಉತ್ತರ ಕೊಡ್ಲಿ ಅಂತ ಸವಾಲನ್ನ ಕೂಡ ಸಿಟಿ ರವಿ ಅವರು ಒಂದಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆ ಮೂಲಕ ಟಾಂಗ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಗೋಬೆಲ್ ತತ್ವದ ಮೇಲೆ ನಂಬಿಕೆ, ಸುಳ್ಳನ್ನ 1000 ಸರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನುವಂಥ ಗೋಬೆಲ್ ತತ್ವದ ಮೇಲೆ ಅವ್ರಿಗೆ ನಂಬಿಕೆ ಇದೆ. ನಾನು ಅವರಿಗೆ ಅಂಕಿಅಂಶಗಳ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕರ್ನಾಟಕಕ್ಕೆ ಏನೇನು ಲಾಭ ಆಗಿದೆ ಅನ್ನುವಂಥ ಅಂಕಿಅಂಶ ಇಟ್ಕೊಂಡು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ. ಆವಾಗ ಕರ್ನಾಟಕಕ್ಕೆ BJP ಸರ್ಕಾರ ಬಂದ ಮೇಲೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಅದರ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ಅವರಿಗೆ ಪ್ರಶ್ನಿಸೋದಕ್ಕೆ ನಾನು ಬಯಸ್ತೇನೆ. ನೋಡಿ, ಮುಂಚೆ ಒಂದು ವರ್ಷಕ್ಕೆ 22,900 ಕೋಟಿ ರೂಪಾಯಿ ತೆರಿಗೆ ಪಾಲು ಬರ್ತಾಯಿತ್ತು ಒಂದು ವರ್ಷಕ್ಕೆ. ಈಗ ಮೋದಿಯವರು ಕಳೆದ ವರ್ಷ ಕೊಟ್ಟಿದ್ದು 62,422 ಕೋಟಿ ರೂಪಾಯಿ, 62,422 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು. ಅಂದರೆ ಅಲ್ಲಿಗೆ ಒಂದು ವರ್ಷಕ್ಕೆ ಹತ್ತತ್ರ 3 ಪಟ್ಟು. ಈ 10 ವರ್ಷದಲ್ಲಿ 4,91,000 ಕೋಟಿ ಕೊಟ್ಟಿದ್ದಾರೆ.